ಪಂಚಮಿಯಂದು ಅಪ್ಪ ನೆನಪಾಗುವರು. ನಾಗರ ಪಂಚಮಿಯ ಹಬ್ಬ ಬಂದಾಗ ಅಪ್ಪನೇ ಮೊದಲು ನೆನಪಾಗುವರು. ನಾಗದೇವರ ಪೂಜೆಯ ನೆಪದಲ್ಲಿ ದೇವರಂತೆ ಕಣ್ಣ ಮುಂದೆ ನಿಲ್ಲುವರು. ಕಾಲ ಬದಲಾದರೂ ಆಚರಣೆ ಮಾಸದು. ಅಪ್ಪ ಕಲಿಸಿದ ಭಕ್ತಿ ಮರೆಯಾಗದು. ಪ್ರತಿ ಪಂಚಮಿಯ ನಾಗದೇವರ ಜೊತೆಯಲ್ಲಿ ಅಪ್ಪನ ನೆನಪು ನಮ್ಮನ್ನು ಬಿಡದು. ಪಂಚಮಿಯ ಹಿಂದಿನ ದಿನದಿಂದಲೇ ಉಪವಾಸದ ನಿಯಮ ಹಿಡಿಯುತ್ತಿದ್ದರು. ಚಾಪೆಯ ಮೇಲೆ ನೆಲದಲ್ಲಿ ಮಲಗಿ ಶಿಸ್ತಿನ ಬದುಕನ್ನು ತೋರಿಸುತ್ತಿದ್ದರು. ಹೆಂಡತಿ ಮಕ್ಕಳ ಸ್ಪರ್ಶವೂ ಬೇಡವೆಂದು ಆಚರಣೆಯ ಪಾವಿತ್ರ್ಯ ಕಾಯುತ್ತಿದ್ದರು. ನಂಬಿಕೆಯ ದಾರಿಯಲ್ಲಿ ತಪ್ಪದೆ ನಡೆದು ನಾಗದೇವರ ಧ್ಯಾನ ಮಾಡುತ್ತಿದ್ದರು. ಬೆಳಗಿನ ಜಾವ ಶುಭ್ರವಾಗಿ ಎದ್ದು ಗುರುಗಳ ಜೊತೆಗೆ ಹೊರಡುತ್ತಿದ್ದರು. ನಿರ್ಜನವಾದ ಆ ಪ್ರದೇಶದಲ್ಲಿ ಹುತ್ತಿನ ಮುಂದೆ ಪೂಜೆ ಮಾಡುತ್ತಿದ್ದರು. ಸಕಲ ವಿಧಿಯ ನಿಯಮಗಳ ಪಾಲಿಸಿ ನಾಗದೇವನಿಗೆ ಭಕ್ತಿಯ ಅರ್ಪಣೆ. ಮರಳಿ ಬರುವಾಗ ಪ್ರಸಾದದ ಜೊತೆ ತರುತ್ತಿದ್ದರು ದೇವರ ಆಶೀರ್ವಾದವನ್ನೇ. ನಾಗರ ಪಂಚಮಿಯ ಹಬ್ಬ ಬಂದಾಗ ಅಪ್ಪನೇ ಮೊದಲು ನೆನಪಾಗುವರು. ನಾಗದೇವರ ಪೂಜೆಯ ನೆಪದಲ್ಲಿ ದೇವರಂತೆ ಕಣ್ಣ ಮುಂದೆ ನಿಲ್ಲುವರು. ಅಮ್ಮ ಮಾಡಿದ ತಂಬಿಟ್ಟು ಸವಿಯಲಿ. ಕಡಲೆ ಗುಗ್ಗರಿಯ ಪರಿಮಳವಿತ್ತು. ಒಣ ಕೊಬ್ಬರಿಯ ಹಾಲಿನ ಜೊತೆಗೆ ನಾಗದೇವರಿಗೆ ನಮ್ಮ ನೈವೇದ್ಯವಿತ್ತು. ನಾಗಕಲ್ಲಿನ ಮೂರ್ತಿಗೆ ಹಾಲು ಎರೆದು ಹುತ್ತದ ಬಳಿಯೂ ಭಕ್ತಿ ಸಲ್ಲಿಸಿ ಅಪ್ಪ ಬರುವ ದಾರಿಯ ನೋಡುತ್ತಾ ನಮ್ಮ ಮನವು ಕಾಯುತ್ತಿತ್ತು. ಅಪ್ಪ ಬಂದ
ಭಕ್ತಿಯ ಪೂರ್ಣತೆ ಕಾಣಿಸುತ್ತಿದ್ದರು. ನಾವು ನೋಡಿದ ಆ ಅಪ್ಪನ ರೂಪ ಇಂದಿಗೂ ಮನದಲ್ಲಿ ಅಚ್ಚಳಿಯದೆ. ಭಕ್ತಿ ಎಂದರೆ ಹೀಗಿರಬೇಕು.